ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ನಮಸ್ಕಾರ. ನಾವಿವತ್ತು ಇರುವಂಥದ್ದು ಶಬರಿ ಅಯ್ಯಪ್ಪನ ದೇವಸ್ಥಾನದ ತದ್ರೂಪದಂತಿರುವಂತಹ ನಮ್ಮ ಬಳ್ಳಾರಿಯ ಶಬರಿ ಅಯ್ಯಪ್ಪ ದೇವಸ್ಥಾನದಲ್ಲಿ ಈ ಶಬರಿ ಅಯ್ಯಪ್ಪ ಟ್ರಸ್ಟ್ನ ವತಿಯಿಂದ 43ನೇ ವರ್ಷದ ಮಂಡಲ ಪೂಜೆಯನ್ನ ಇವತ್ತು ಕೈಗೊಂಡಿರುವಂಥದ್ದು. ಹಲವಾರು ಸಹ ಭಕ್ತಾದಿಗಳು ಬೆಳಿಗ್ಗೆಯಿಂದಲೂ ಸಹ ಹೋಮ ಹವನ ಆದಿಗಳನ್ನ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಕ್ತರು ಮಿಂದು ಪುನೀತರಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇವಾಗ ನಮ್ಮೊಟ್ಟಿಗೆ ಪ್ರಸ್ತುತವಾಗಿ ಬಿಲ್ವಾರ್ಚನೆ ಸಹ, ನಮ್ಮೊಟ್ಟಿಗೆ ಪುಷ್ಪಾರ್ಚನೆ ಸಹ, ಅಯ್ಯಪ್ಪನ ಒಂದು ಪೂಜೆ ಕಾರ್ಯಕ್ರಮ ಸಹ ನಮ್ಮೊಟ್ಟಿಗೆ ನಡೀತಾ ಇರುವಂಥದ್ದು. ಇದೀಗ ಶ್ರೀ ಶಬರಿ ಅಯ್ಯಪ್ಪ ಟ್ರಸ್ಟ್ ನ ಅಧ್ಯಕ್ಷರಾಗಿರತಕ್ಕಂಥ ಜಯಪ್ರಕಾಶ್ ಗುಪ್ತಾ ಸ್ವಾಮಿ ಅವರು ನಮ್ಮೊಟ್ಟಿಗಿದ್ದಾರೆ. ಈ ದೇವಸ್ಥಾನದ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಇವತ್ತಿನ ಮಂಡಲ ಪೂಜೆಯ ಬಗ್ಗೆ ನಮ್ಮೊಟ್ಟಿಗೆ ತಿಳಿಸ್ಕೊಡ್ತಾರೆ. 53ನೇ ವರ್ಷ ನಾವು ಕಂಟಿನ್ಯೂ ಆಗಿ ನಾವು ಮಂಡಲ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎವರಿ ಇಯರ್ ನಡೆಸ್ತಾ ಇದ್ದೀವಿ. ಮಂಡಲ ಪೂಜಾ ಅಂತ ವಿಶೇಷ ಏನಂದ್ರೆ ಶಬರಿಮಲೆಯಲ್ಲಿ ಕೂಡ 27 ಡಿಸೆಂಬರ್ಗೆ ಮಂಡಲ ಪೂಜಾ ಆಗುತ್ತೆ. ಅದೇ ದಿವಸ ನಾವು ಇಲ್ಲಿ ದೇವಸ್ಥಾನದಲ್ಲಿ ನಾವು ಮಾಡ್ತೀವಿ. ಅದೇ ಸ್ಪೆಷಾಲಿಟಿ. ಯಾಕಂದ್ರೆ ನಾವು ಇಲ್ಲಿ ದೇವಸ್ಥಾನ ಕಟ್ಟಿದ್ದು ತದ್ರೂಪ ಅಂತೇಳಿ ಶಬರಿಮಲೆ ಏನ್ ಮಾಡಿದೆವೋ ಅದೇ ತರ ಕಟ್ಟಿದ್ದೀವಿ. ಆ ಪವಿತ್ರವಾದ 18 ಮೆಟ್ಲು ನಾವು ಹಂಗೆ ಮೇಂಟೈನ್ ಮಾಡ್ತಾ ಇದ್ದೀವಿ. ಶಬರಿಮಲೆ ಹೇಗಿದೆಯೋ ಹಾಗೆ ಇರಬೇಕು, ಬಂದ ಭಕ್ತರಿಗೆ ಆ ಫೀಲಿಂಗ್ ಬರಬೇಕು, ನಾವು ಶಬರಿಮಲೆಗೆ ಹೋಗಿ ಬಂದಿದ್ದೀವಿ ಅಂತ ಹೇಳಿ. ಆಮೇಲೆ ಹೆಣ್ಮಕ್ಳಿಗೆ ಅಲ್ಲಿ ಹೋಗ್ಲಿಕ್ಕೆ ಪರ್ಮಿಷನ್ ಇಲ್ಲ. ಅವ್ರಿಗೆ ಇಲ್ಲಿ ದೇವಸ್ಥಾನ ನೋಡ್ ಕೂಡಲೇ ನಾವು ದೇವಸ್ಥಾನ ಅಯ್ಯಪ್ಪಂದು ದರ್ಶನ ಮಾಡ್ಕೊಂಡಿವಿ ಅಂತ ಪುಣ್ಯ ಬರಲಿ ಅಂತ ಹೇಳಿ ಅದೊಂದು ಫೀಲಿಂಗ್ ಇಂದ. ಆಮೇಲೆ ಹ್ಯಾಂಡಿಕ್ಯಾಪ್ಡ್, ಹಾರ್ಟ್ ಪೇಷಂಟ್ಸ್ ಇಂಥವ್ರು ಹೋಗ್ಲಿಕ್ಕೆ, ಫೈನಾನ್ಷಿಯಲ್ ಕಷ್ಟ ಇರೋರು ಕೂಡ ಹೋಗ್ಲಿಕ್ಕೆ ಕಷ್ಟ, ಅಂಥವ್ರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿ ಶಬರಿಮಲೆ ಹೇಗಿದೋ ಹಾಗೆ ಕಟ್ಟೋಣ ಅಂತ ಎಷ್ಟೋ ಕಷ್ಟ ಬಿಟ್ಟು ಈ ದೇವಸ್ಥಾನ ನಾವು ಹಮ್ಮಿಕೊಂಡು ಕಟ್ಟಿದ್ದೀವಿ. ಈ ದೇವಸ್ಥಾನ ಕಟ್ಟಲಿಕ್ಕೆ ಎಷ್ಟೆಷ್ಟು ಪ್ರಾಬ್ಲಮ್ ಆಗಿದೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು ದೈವ ಪ್ರಶ್ನೆ ಅಂತ ಬಂತು. ಆ ದೈವ ಪ್ರಶ್ನೆಯಲ್ಲಿ ಕೇಳಿದ್ರು, ನೀವು ಯಾವ ತರ ಕಟ್ತೀರಿ ಈ ದೇವಸ್ಥಾನ ಅಂತ ಹೇಳಿ. ಈ ದೇವಸ್ಥಾನ ಯಾವ ತರ ಕಟ್ತೀವಿ ಅಂದ್ರೆ ಎಲ್ಲರೂ ಸಾಮೂಹಿಕವಾಗಿ ನಾವು ಎಲ್ಲರೂ ಸೇರಿ ಕಟ್ತೀವಿ ಅಂತರು. ಅದು ಸರಿ, ಹಣಗೋಸ್ಕರ ಏನ್ ಮಾಡ್ತೀರಿ ಅಂದ್ರು. ಹಣ ಏನಿಲ್ಲ, ಯಾರನ್ನು ನಾನು ಫೋರ್ಸ್ ಮಾಡಲ್ಲ, ಯಾರನ್ನು ನಾನು ಒತ್ತಾಯ ಮಾಡಲ್ಲ. ಅವರೇ ವಾಲಂಟ್ರಿ ಆಗಿ ಕೊಟ್ಟಿದ್ದ ಹಣದಿಂದನೇ 10 ರೂಪಾಯಿ ಆಗಲಿ 100 ರೂಪಾಯಿ ಆಗಲಿ ಅಂತ ಹಣದಿಂದನೇ ಈ ದೇವಸ್ಥಾನ ಕಟ್ತೀನಿ, ನಡೆಸ್ತೀನಿ. ಕಮ್ಮಿ ಬಿದ್ದರೆ ದೇವ್ರು ನಂಗೆ ಶಕ್ತಿ ಕೊಟ್ಟರೆ ನಾನೇ ನೋಡ್ಕೊತೀನಿ ಅಂತೇಳಿ ಹೇಳಿಬಿಟ್ಟು ಆ ಥರ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದು ಯಾವಾಗ 1996 ಅಲ್ಲಿ ಜಾಗ ಪರ್ಚೇಸ್ ಮಾಡಿದ್ದು. 2003 ನಾವು 2003-04 ಫೈನಾನ್ಷಿಯಲ್ ಇಯರಲ್ಲಿ ಈ ದೇವಸ್ಥಾನ ಕಟ್ಲಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. 9 ವರ್ಷ ಕಷ್ಟ ಬಿಟ್ಟಿವಿ. 9 ವರ್ಷ ಕಷ್ಟ ಬಿಟ್ಟಿದ ಮೇಲೆ 2013 ನಮ್ದು ಇದು ಕುಂಭಾಭಿಷೇಕ ಆಯಿತು, ಅಂದ್ರೆ ಓಪನಿಂಗ್ ಸೆರೆಮನಿ ಆಯಿತು. ಆ ಕುಂಭಾಭಿಷೇಕನ್ನು 12 ಇಯರ್ಸ್ ಆದ್ಮೇಲೆ ದೇವಿ ದೇವಸ್ಥಾನ, ಆಮೇಲೆ ಬಂದು ನವಗ್ರಹ ದೇವಸ್ಥಾನ ಈ ಕಡೆ, ಈ 2 ದೇವಸ್ಥಾನಗಳು ಇಲ್ಲಿ ಒಂದು ಕಮ್ಮಿ ಇತ್ತು. ಅವೆರಡು ಕೂಡ ಕಷ್ಟ ಬಿಟ್ಟು ಎಲ್ಲ ಮಾಡಿದ್ದೀವಿ. ಈ ನವಗ್ರಹ ದೇವಸ್ಥಾನ ವಿಶೇಷ ಏನಂದ್ರೆ, ನಿಮಗೆ ಅಯೋಧ್ಯ ಗೊತ್ತಿರ್ತದೆ. ಅಯೋಧ್ಯ ರಾಮಂದು ಬಾಲರಾಮ ಅಂತಾರೆ. ಆ ಬಾಲರಾಮನ್ನು ಕಪ್ಪು ಶಿಲೆಯಿಂದ, ಕೃಷ್ಣ ಶಿಲೆ ಅಂತೀರಿ, ಆ ಕೃಷ್ಣ ಶಿಲೆಯಿಂದ ಮೈಸೂರಲ್ಲಿ ಅರುಣ್ ಯೋಗಿರಾಜ್ ಅಂತ ಅವ್ರು ಮಾಡಿದ್ದು. ಅವ್ರು ವರ್ಲ್ಡ್ ಫೇಮಸ್ ಆಗಿದ್ದಾರೆ. ಅಂಥವ್ರ ಕಡೆ ನಾನು ಮಾಡಿಸ್ಬಾರ್ದ, ಎದಕ್ಕೆ ಮಾಡಿಸ್ಬಾರ್ದು ಅಂತೇಳಿ ಹೋಗಿ ನಮ್ಮ ನವಗ್ರಹ ದೇವತೆಗಳನ್ನೆಲ್ಲ ಅವ್ರ ಕಡೆ ಒತ್ತಾಯ ಮಾಡಿಸಿ ಅವ್ರ ಕೃಷ್ಣ ಶಿಲೆಯಿಂದ ನಮ್ಮ ಪ್ರತಿಷ್ಠೆ ಮಾಡಿಸಿದ್ದೀವಿ. ಶಬರಿಮಲೆ ಏನೇನು ಪ್ರೋಗ್ರಾಮ್ಸ್ ಇದಾವೋ ಆ ಪ್ರೋಗ್ರಾಮ್ಸ್ ಎಲ್ಲ ಇಲ್ಲಿ ಹಮ್ಮಿಕೊಂಡು ನಾವು ಮಾಡ್ತಾ ಇದ್ದೀವಿ. ತಿಂಗಳಿಗೆ 3 ಎಕ್ಸ್ಟ್ರಾ ಪೂಜೆಗಳು ಕೂಡ ಇಲ್ಲಿ ಮಾಡ್ತೀವಿ. ಏನಂದ್ರೆ ಅಮಾವಾಸ್ಯೆ ದಿವಸ ರುದ್ರಂ ಅಂತ ಹೇಳಿ ಮಾಡ್ತೀವಿ. ಆಮೇಲೆ ಗಣಪತಿದು ಸಂಕಷ್ಟಿ ಅಂತ ಮಾಡ್ತೀವಿ. ಹುಣ್ಣಮಿ ದಿವಸ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ. ಇವು ಅಲ್ಲದೆ ಶಾಶ್ವತ ಪೂಜೆಗಳು ನಾವು ಮಾಡ್ತಾ ಇದ್ದೀವಿ. ಶಾಶ್ವತ ಪೂಜೆಗಳಂದರೆ ಏನಿಲ್ಲ, ಒಂದು ಸಲ ನೀವು ಕಟ್ಬಿಟ್ರೆ ಸ್ಮಾಲ್ ಅಮೌಂಟು, ನಿಮ್ಮ ಜೀವಿತ ಅಂತ ಅದೇ ಪರ್ಟಿಕ್ಯುಲರ್ ಡೇಟ್ಗೆ ಪೂಜೆ ನಡೆಸ್ತೀವಿ. ನೀವು ಬರ್ಲಿಕ್ಕಾಗಿಲ್ಲ ಅಂದರೆ ನಾವು ಪೋಸ್ಟಲ್ಲಿ ಪ್ರಸಾದ ಕೊಟ್ಟು ಕಳಿಸ್ತೀವಿ. ದೇವಸ್ಥಾನದ ಮೂರ್ತಿ ತದ್ರೂಪ ಅಂದರೆ ಅಯ್ಯಪ್ಪನ ಮೂರ್ತಿ ಥರನೇ ಇದೆ ಅಲ್ವಾ? ಹೆಂಗೆ ಸಾಧ್ಯ ಆಯ್ತು ಅದು? ಸೊ ಇದು ದೇವಸ್ಥಾನ ಕಟ್ಟೋ ಇದರಲ್ಲಿ 3 ವಿಶೇಷ ಕಾರ್ಯಕ್ರಮ ನಡೀತು. ಅದು ಇವರು ಹೇಳಿದ ಮೇಲೆ ನನಗೂ ಹೇಳಬೇಕು ಅಂತ ಮನಸ್ಸು ಅನ್ನಿಸ್ತದೆ. ಏನಂದರೆ, ನಮ್ಮ ಧ್ವಜಸ್ತಂಭ ನನ್ನ ಹಿಂದಕ್ಕಿದೆ ನೋಡಿ. ಆ ಧ್ವಜಸ್ತಂಭ 53 ಅಡಿ ಸಿಂಗಲ್ ಪಿಲ್ಲರ್ ಏಕಶಿಲಾ ಅಂತೀವಿ. 53 ನಿಯರ್ಲಿ ಒಂದು 35-38 ಟನ್ಸ್ ಇತ್ತು. ಶಿಲೆಯನ್ನು ಇಲ್ಲಿ ತಂದು ನಾವು ಬುಕ್ಕಸಾಗರಿಂದ ಕೆತ್ತಿ ಆಮೇಲೆ ಪ್ರತಿಷ್ಠೆ ಮಾಡಿದ್ದೀವಿ. ಅದು ಒಂದೇ ಸ್ತಂಭ, ಏನು ಸಪೋರ್ಟ್ ಇಲ್ದಂಗೆ ಏಕಶಿಲಾ ಅಂತೀವಿ. ಸೊ ಅದೇ ಥರ ನಮ್ಮ 18 ಮೆಟ್ಲು ಕೂಡ ಶಬರಿಮಲೆಯಲ್ಲಿ ಏನು ಸೈಜ್ ಇದೆಯೋ
ಅದೇ ಥರ ಸಿಂಗಲ್ ಸ್ಟೋನಿಂದನೇ ಬ್ಲ್ಯಾಕ್ ಸ್ಟೋನಿಂದನೇ ನಾವು ಮಾಡಿದ್ದೀವಿ. ಅದು ತಮಿಳ್ನಾಡಿಂದ ತಂದು ಇಲ್ಲಿ ಮಾಡಿದ್ದೀವಿ. ಈ 2 ಪ್ರಯತ್ನದಲ್ಲಿ 2 ಸಲ ನಮ್ಮ ಪ್ರಯತ್ನ ಫೇಲ್ ಆಯಿತು, 3ನೇ ಸಲ ಸಕ್ಸಸ್ ಆಯಿತು. ಆಮೇಲೆ 3ನೇ ಸಲ ಅಯ್ಯಪ್ಪನ ಬೇಡ್ಕೊಂಡೆ, ಏನು ಸ್ವಾಮಿ ಇದು ನಮ್ಗೆ ಆಗ್ತಾ ಇದೆ ಅಂದರೆ 3ನೇ ಸಲ ಖಂಡಿತವಾಗಿ ಅದು ಅಷ್ಟೇ ಇದು ಅಷ್ಟೇ 2 ಸಕ್ಸಸ್ ಮಾಡಿದ್ರು. ಇದು ಅಲ್ಲದೆ ಒಂದು ವಿಗ್ರಹ ಪ್ರಶ್ನೆ ಬಂತು. ಆ ಪ್ರಶ್ನೆ ಬಂದಾಗ ಎಲ್ಲರೂ ಒಂದು ಕಲ್ಲನ್ನು ಮಾಡಿಸೋಣ, ಅದು ಮಾಡಿಸೋಣ, ಇದು ಮಾಡಿಸೋಣ ಅಂದರು. ನಾನು ದೇವಸ್ಥಾನ ಬಂದು ತದ್ರೂಪ ಇದೆ ಶಬರಿಮಲೆ ಇದು, ಅಲ್ಲಿ ಬಂದು ಪಂಚಲೋಹದ್ದಿದೆ, ಪಂಚಲೋಹದ ನಾವ್ಯಾಕೆ ಮಾಡಬಾರ್ದು ಅಂತೇಳಿ ನಾನು ಎಂಕ್ವೈರಿ ಮಾಡಿದೆ. ಕುಂಭಕೋಣಮಲ್ಲಿ ರಾಮ್ಕುಮಾರ್ ಅಂತೇಳಿ ಪ್ರೆಸಿಡೆಂಟ್ ಅವಾರ್ಡ್ ವಿನ್ನರ್, ಅವ್ರು ಮಾಡ್ತೀನಿ ಅಂದರೆ ಅವ್ನು ಕರ್ಕೊಂಡು ಬಂದುಬಿಟ್ಟು ತೋರಿಸಿ ಇಲ್ಲಿ ನಾವು ಮಾಡಬೇಕು ಅಂದರೆ ಅವರು ಎಲ್ಲ ಲೆಕ್ಕ ಹಾಕಿ 90 kgs ಆಗ್ತದೆ. 1.5-2 kg ಗೋಲ್ಡ್ ಆಗಬೇಕು, 1.5-2 kg ಸಿಲ್ವರ್ ಆಗಬೇಕು, ಆವಾಗ ದೇವ್ರ ಮುಖಕ್ಕೆ ಗ್ಲೋ ಬರುತ್ತೆ ಅಂತ ಹೇಳಿದ್ರು. ನಾನು 1.5-2 kg ಎಲ್ಲಿಂದ ತರಲಪ್ಪ, ಹೀಗೆ ದೇವಸ್ಥಾನ ಕಟ್ಟಲಿಕ್ಕೆ ಇದಾಗಿದೆ ಅಂತೇಳಿ ಭಾಳ ಅನ್ಕೊಂಡೆ. ಇದೇ ಬಂದಿಲ್ಲ, ಅವ್ರು ಇಲ್ಲೇ ಇದ್ರು ಇನ್ನ ರಾಮ್ಕುಮಾರ್ ಅವರು. ನಾನು ಅವತ್ತು ಬೆಳಿಗ್ಗೆ ಬಂದ್ಬಿಟ್ಟು ಸ್ವಾಮಿ ಇದು ನನಗೆ ಯಾಕೋ ಸರಿ ಹೋಗ್ತಾ ಇಲ್ಲ, ನೀವು ಎಲ್ಲ ತಗೊಂಡೋಗಿ ಅಲ್ಲಿ ಮಾಡ್ಕೊಂಡು ಬರ್ತೀನಿ ಅಂತಾರೆ. ಅದು ನನಗೆ ಸರಿ ಹೋಗಲ್ಲ, ಎಲ್ಲರೂ ಭಕ್ತರು ಕಣ್ಣು ಮುಂದೆ ಇದು ತಯಾರು ಮಾಡಬೇಕು, ನೀವು ಆ ಥರ ಮಾಡಿದ್ರೇ ನಾನು ಒಪ್ಕೊತೀನಿ, ಯಾಕಾಗಲ್ಲ ನಾನು ಮಾಡಿಸ್ತೀನಿ ಅಂತೇಳಿ ಅವ್ರನ್ನ ಒಪ್ಪಿಸಿ ಇಲ್ಲಿ ಎಲ್ಲ ಕಣ್ಣು ಮುಂದೆ ಕ್ಯಾಸ್ಟಿಂಗ್ ಮಾಡಿಸಿದ್ದೀವಿ ನೋಡಿ. ಅದು ಆ ಥರ. ಆವಾಗ ಗೋಲ್ಡ್ 1.5 kg ಹೇಳಿದರು. ನಾನು 1.5 kg ಎಲ್ಲಿಂದ ಅಂತೇಳಿ ಏನೋ ಎಲ್ಲರಿಗೂ ಅಂತೇಳಿ ಸ್ಮಾಲ್ ಪಬ್ಲಿಸಿಟಿ ಮಾಡಿದ್ದೀವಿ. ಪಬ್ಲಿಸಿಟಿ ಮಾಡಿಬಿಟ್ಟು ಅವತ್ತು ಬೆಳಿಗ್ಗೆ ಮುಹೂರ್ತ ಫಿಕ್ಸ್ ಮಾಡಿದ್ದೀವಿ 7 ಗಂಟೆಯಿಂದ 10:30 ಗಂಟೆವರೆಗೂ. ಆ ಟೈಮಲ್ಲಿ ನೋಡಬೇಕು ನೀವು ಜನ ಹೆಂಗೆ ಬಂದಾರೋ, ಹೆಂಗೆ ನನಗೆ ಈಗಲೂ ಹೇಳಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಅಷ್ಟು ಥಂಪಿಂಗ್ ಮೆಜಾರಿಟಿ ಬಂತು. ಎಲ್ಲರೂ ನಮಗೆ ಎಸ್ಪೆಷಲಿ ಹೆಣ್ಮಕ್ಳು ಬಳೆ ಹಾಕೋದು, ಶೈನ್ ಹಾಕೋದು ನಿಜವಾಗಿ. ಸೊ ನನಗೆ ಆ ಫೀಲಿಂಗ್ ಬರುತ್ತೆ. ಸೊ ಆ ಥರ ನಿಯರ್ಲಿ 7ರಿಂದ 7.5 kg ಬಿದ್ದಿರಬೇಕು ಅನ್ನಿಸ್ತದೆ, ನಾನು ಅಪ್ರಾಕ್ಸಿಮೇಟ್ ಲೆಕ್ಕ ಹಾಕಿದರೆ ಚಿನ್ನ. ಅದು ನೀವು ಯೋಚನೆ ಮಾಡಿ, ಅಯ್ಯಪ್ಪನ ಫೇಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಶಬರಿಮಲೆಯಲ್ಲಿ ಅಯ್ಯಪ್ಪ ಮೂಲ ವಿರಾಟ್ ಇದೆ, ಆದರೆ ಕೂಡ ನಮ್ಮ ವಿಗ್ರಹ ಆ ವಿಗ್ರಹ ಕಂಪೇರ್ ಮಾಡಿರಿ, ಅಯ್ಯಪ್ಪ ಇಲ್ಲಿ ಬಂದು ಕೂತಾನೆ ಅಂತ ನನಗೆ ಯಾವಾಗಲೂ ಅನ್ನಿಸ್ತದೆ. ಸೊ ಆ ಥರ ನಮ್ಮ ಅಯ್ಯಪ್ಪ ದೇವಸ್ಥಾನದ್ದು 3 ವಿಶೇಷ ಕಾರ್ಯಕ್ರಮ ಕಟ್ಟುವಾಗ ನಡೀತು. ಈ ಪೂಜೆಗಳದೆಲ್ಲ ನಡೀತಾ ಇದೆ. ಪೂಜೆಗಳಲ್ಲಿ ಅರಟ್ಟು ಅಂತೀವಿ, ಸಹಸ್ರ ಕಲಸಾಭಿಷೇಕ ಅಂತೀವಿ, ಕಳದಾಭಿಷೇಕ ಅಂತೀವಿ, ಇವೆಲ್ಲ ಎಷ್ಟೋ ಪೂಜೆಗಳಿದಾವೆ ಅಲ್ಲಿ. ಅವೆಲ್ಲ ನಾನು ಇಲ್ಲಿ ಮಾಡಿಸಿದ್ದೀನಿ, ಅಲ್ಲದೆ ಇವೆಲ್ಲ ಮಾಡ್ತಾ ಇದ್ದೀನಿ. ಈಗ 27ನೇ ತಾರೀಕು ಈ ವರ್ಷ 43ನೇ ಮಂಡಲ ಪೂಜೆ ಸಂದರ್ಭದಲ್ಲಿ ಬೆಳಿಗ್ಗಿಂದ ಪ್ರೋಗ್ರಾಮ್ಸ್ ಎಲ್ಲ ಹಮ್ಮಿಕೊಂಡಿದ್ದೀವಿ. ಬೆಳಿಗ್ಗೆ 6:30ಗೆ ಧ್ವಜಾರೋಹಣ ಅಂತೀವಿ, ವಿಶೇಷ ಅಷ್ಟದ್ರವ್ಯಾಭಿಷೇಕ ಅದು ಆಯಿತು. ಅದಾದಮೇಲೆ ಹೋಮಗಳು 3 ಹೋಮಗಳು ಮಾಡಿಸಿವಿ. ಅದಾದಮೇಲೆ ಮಹಾಮಂಗಳಾರ್ಥ ಆಯಿತು. ಮಹಾಮಂಗಳಾರ್ಥ ಆದಮೇಲೆ ಈಗ ಲಕ್ಷಾರ್ಚನೆ ನಡೀತಾ ಇದೆ. ಲಕ್ಷಾರ್ಚನೆ ನಡೆದ ಮೇಲೆ ಸ್ಮಾಲ್ ಭಜನೆ ಪ್ರೋಗ್ರಾಮು, ಪ್ರಸಾದ ವಿನಿಯೋಗ, ರಾತ್ರಿಗೆ ಮತ್ತು ಪುಷ್ಪಾಭಿಷೇಕ, 18 ಮೆಟ್ಲು ಪಡಿಪೂಜಾ. ಆ ಪಡಿಪೂಜಾ ವಿಶೇಷವಾಗಿ ಶಬರಿಮಲೆ ಹೇಗಾಗುತ್ತೋ ಹಾಗೆ ಮಾಡಬೇಕಂತೇಳಿ ಎವರಿಯರ್ ನಾವು ಅದೇ ಪವಿತ್ರವಾಗಿ ಮೇಂಟೈನ್ ಮಾಡಿಸ್ತಾ ಇದ್ದೀವಿ. ಭಾಳ ವಿಶೇಷ ಇರ್ತದೆ. ಇದೆಲ್ಲ ಭಕ್ತರಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಮಾಡ್ತಾ ಇರೋದು. ದೇವ್ರದ್ದು ಇಚ್ಛೆ, ದೇವ್ರ ಅನುಗ್ರಹ ಪ್ರಕಾರ ಎಲ್ಲ ನಡೀತಾ ಇದೆ ಅಂತ ನನ್ನ ನಂಬಿಕೆ. ಎಲ್ಲರೂ ನಮ್ಮ ಹೆಣ್ಮಕ್ಕಳಾಗಲಿ, ಇಲ್ಲಿ ಬಳ್ಳಾರಿಯಲ್ಲಿರೋ ಭಕ್ತರಾಗಲಿ, ಅಯ್ಯಪ್ಪ ಭಕ್ತರಾಗಲಿ, ಬೇರೆಯವರಾಗಲಿ ಇದು ಉಪಯೋಗಿಸಬೇಕು, ಬಂದು ದರ್ಶನ ಮಾಡಿಕೊಂಡು ಅಯ್ಯಪ್ಪ ಕೃಪೆಗೆ ಪಾತ್ರರಾಗಬೇಕಂತೇಳಿ ನಾನು ಅಯ್ಯಪ್ಪ ಟ್ರಸ್ಟ್ ಪರವಾಗಿ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ನಾನು 47 ವರ್ಷದಿಂದ ಶಬರಿಮಲೆಗೆ ಹೋಗಿ ಬರ್ತಾಯಿದ್ದೀನಿ. ಎವ್ರಿ ಇಯರ್ 41 ಡೇಸ್ ನಾನು ವ್ರತ ಮಾಡ್ತೀನಿ. ಸೊ 41 ಡೇಸ್ ವ್ರತ ಮಾಡಿ ಶಬರಿಮಲೆಗೆ ಹೋಗಿ ಬಂದಿದ್ದು ಆ ಶಕ್ತಿ ಹೆಂಗೆ ಬರ್ತದೋ ನನಗೆ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಹೋದಾಗ ನನಗೆ 30 ವರ್ಷ, ಈಗ ನನಗೆ 78 ವರ್ಷ ನಡೀತಾ ಇದೆ. ಸೊ ನೀವು ಯೋಚನೆ ಮಾಡ್ಬೋದು, ನಾನ್ ಸ್ಟಾಪ್ ಈಗ ಹೋಗ್ತಾ ಇದ್ದೀನಿ, ಇನ್ನೂ ಶಕ್ತಿ ಕೊಟ್ಟಿದ್ದಾನೆ. ಸೊ ಅಯ್ಯಪ್ಪ ನಂಬ್ಕೊಂಡ್ರೆ ನಿಮ್ಗೆ ಏನು ಬೇಕಾದರೆ ಮಾಡ್ತಾನೆ. ಅದು ತೆಲುಗುದಲ್ಲಿ ಹೇಳಬೇಕಾದ್ರೆ ಕೊಂಗು ಬಂಗಾರಂ ಇದ್ದಂಗೆ, ಏನು ಬೇಕಾದರೆ ಕೊಡ್ತಾನೆ. ನೀವು ನಂಬಿಕೆ ಇರಬೇಕು, ಭಕ್ತಿಯಿಂದ, ಶ್ರದ್ಧೆಯಿಂದ, ಒಂದು ನಂಬಿಕೆಯಿಂದ ಅಯ್ಯಪ್ಪನ ಕೇಳ್ಕೊಂಡ್ರೆ ಖಂಡಿತವಾಗಿ ಆತ ನಿಮಗೆ ನೀವು ಏನು ಅನ್ಕೊತೀರೋ ಅದು ಮಾಡಿಸ್ತಾನೆ ಅಂತೇಳಿ ನನಗೆ ಅನ್ಕೊತೀನಿ. ಈ ಅವಕಾಶವನ್ನು ನ್ಯೂಸ್ ಟ್ಯಾಗ್ ಕನ್ನಡ ಅವರು ಕೊಟ್ಟಿದ್ದಾರೆ. ಹೇಳಿದ ಪ್ರಕಾರ ಎಲ್ಲ ನಾನು ಇಲ್ಲಿ ಏನೇನು ನಡೀತು, ಎಲ್ಲಿ ಪ್ರೋಗ್ರಾಮ್ ಏನಿತ್ತು ಅಂತೇಳಿ ನಾನು ಹೇಳಿದ್ದೀನಿ. ಸೊ ಏನನ್ನ ಇದರಲ್ಲಿ 1-2 ಮಾತು ತಪ್ಪಿದ್ರೆ ಕೂಡ ಕ್ಷಮಿಸಿ. ಸೊ ಸ್ವಾಮಿ ಶರಣಂ, ಸ್ವಾಮಿ ಶರಣಂ, ಸ್ವಾಮಿ ಶರಣಂ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.